ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕನಾಮಿಕ್ಸಿಗೆ ಸಂಬಂಧಪಟ್ಟಾಗೆ ಮಾಡೆಲ್ ಕ್ವಶನ್ ಪೇಪರ್ 1ನಲ್ಲಿ ಪಾರ್ಟ್ ಡಿ 6 ಮಾರ್ಕ್ಸಿನ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ಕ್ವಶನ್ ನಂಬರ್ 38. NDPನ ಕಂಡುಹಿಡಿರಿ, GNP ಕಂಡುಹಿಡಿರಿ, NNP, FC ಮತ್ತು MP ಆಗಿರ್ಬೋದು. ಸೊ ಈ ರೀತಿಯಾಗಿ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಇದು ನಿಮ್ಮ ಪಾರ್ಟ್ 2 ಸೆಕೆಂಡ್ ಚಾಪ್ಟರ್ ಏನಿದೆ ಅದರಲ್ಲಿ ಕೇಳಿರುವಂತಹ ಒಂದು ಕ್ವಶನ್. ಓಕೆನಾ? ಸೆಕೆಂಡ್ ಚಾಪ್ಟರಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಇದೇ ಚಾಪ್ಟರಲ್ಲಿ ಇನ್ನೊಂದು ಪ್ರಾಬ್ಲಮ್ ಯಾವುದು ಕೇಳ್ತಾರೆ ಅಂತ ಹೇಳಿದ್ರೆ, ಪ್ರಾಕ್ಟಿಕಲ್ ಓರಿಯೆಂಟೆಡಲ್ಲಿ ನಿಮಗೆ ಫೈಂಡ್ ಔಟ್ ದ ಮಿಸ್ಸಿಂಗ್ ವ್ಯಾಲ್ಯೂಸ್ ಇನ್ ದ ಫಾಲೋಯಿಂಗ್ ಟೇಬಲ್ ಇದೆಯಲ್ಲ, ಅದು ಕೂಡ ತುಂಬ ಇಂಪಾರ್ಟೆಂಟು. ಈ ಹಿಂದಿನ ವಿಡಿಯೋದಲ್ಲಿ 3 ಪೇಪರಲ್ಲಿರುವಂತಹ 3 ಪ್ರಾಬ್ಲಮ್ಸನ್ನ ಒಂದೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಿಡಿಯೋನ ವಾಚ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಒಂದು ಟಾಪಿಕ್ಕು ತುಂಬಾ ಇಂಪಾರ್ಟೆಂಟು. ಡೈರೆಕ್ಟಾಗಿ ಕ್ವಶನ್ನ ಕೇಳ್ತಾರೆ. ಇಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಕ್ರಿಯೇಟ್ ಆಗುವಂಥ ಕ್ವಶನ್ಸ್ ಇಲ್ಲ, ಬಟ್ ಸ್ವಲ್ಪ ಅರ್ಥ ಮಾಡಿಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಷ್ಟೆ. ಎರಡೂ ಪೇಪರಲ್ಲೂ ಈ ಟಾಪಿಕ್ನ ಹೈಲೈಟ್ ಮಾಡಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟು. ಈ ಕಾನ್ಸೆಪ್ಟು ನಿಮ್ಮ ಸೀನಿಯರ್ಸಿಗೆ 2024-25 ಏನು ಆ್ಯನ್ಯುವಲ್ ಎಕ್ಸಾಮ್ ಅಟೆಂಡ್ ಮಾಡಿದಾರಲ್ಲ, ಆ ಬ್ಯಾಚಿಂದ ಸ್ಟಾರ್ಟ್ ಆಗಿರುವಂಥ ಕ್ವಶನ್ಸು. ಸೊ ಲಾಸ್ಟ್ ಇಯರು 100% ಕೇಳಿದರು, ಈ ವರ್ಷವೂ ಕೂಡ 100% ಕೇಳ್ತಾರೆ. ಟಾಪಿಕ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ಪೇಪರಲ್ಲಿರುವಂತಹ ಪ್ರಾಬ್ಲಮ್ಗೆ ಇವಾಗ ಆನ್ಸರ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ನೊಂದು ಪೇಪರಲ್ಲಿ ಇದೇ ಟಾಪಿಕ್ ಮೇಲೆ ಕ್ವಶನ್ನ ಕೇಳಿದ್ದಾರೆ, ದಟ್ ಈಸ್ ಮಾಡೆಲ್ ಕ್ವಶನ್ ಪೇಪರ್ 2ಅಲ್ಲೂ ಕೂಡ ಈ ಒಂದು ಪ್ರಾಬ್ಲಮ್ನ ಯಾವ ರೀತಿ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ 2 ವಿಡಿಯೋನು ಮಿಸ್ ಮಾಡದೆ ವಾಚ್ ಮಾಡ್ತೀರಿ ಅಂತ ಭಾವಿಸಿದ್ದೀನಿ. ಹಾಗಾದರೆ ಇದಕ್ಕೆ ಆನ್ಸರ್ನ ಸ್ಟಾರ್ಟ್ ಮಾಡೋಣ. ಫಸ್ಟು ಕ್ವಶನಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರಲ್ಲ ಅದನ್ನು ಬರ್ಕೊಳ್ಬೇಕು. ಓಕೆ ಅಲ್ವಾ? ಫಸ್ಟ್ ಏನು ಮಾಡೋಣ, ಪಾರ್ಟ್ ಡಿ. ಓಕೆ, ಕ್ವಶನ್ ನಂಬರ್ 38. ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೋ ಅದನ್ನು ಬರ್ಕೊಂಡು ಹೋಗಿ. ಫಸ್ಟು, ಸಪೋಸ್ ದ GDP ಆಫ್ MP ಆಫ್ ಎ ಕಂಟ್ರಿ ಇನ್ ಎ ಪರ್ಟಿಕ್ಯುಲರ್ ಇಯರ್ ವಾಸ್ 2000 crores. ಎಷ್ಟಂತೆ? 2000 crores. ಕರೆಕ್ಟಾ? 2000 ಕೋಟಿ ಇದೆಯಂತೆ. GDP MP ಇರೋದು ಯಾವುದು ಅದನ್ನು ಬರ್ಕೊಳ್ಳಿ. ಅವ್ರು ಏನು ಕೊಟ್ಟಿದ್ದಾರೋ ಅದು MP. ಎಷ್ಟಿದೆಯಂತೆ? 2000 crores. 2000 ಇದೆ. ನೆಕ್ಸ್ಟು, ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಎಬ್ರಾಡ್. ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಎಬ್ರಾಡ್ ಅವರೇ ಕೊಟ್ಟಿದ್ದಾರೆ. ಅದಕ್ಕೆ ಏನಂತ ಕರೀತಾರೆ? NFIA. ಎಷ್ಟಿದೆಯಂತೆ? 200 crores. 200 ಕೋಟಿ ಇದೆಯಂತೆ. 200 ಬರ್ಕೊಂಡೆ ನೋಡಿ. ನೆಕ್ಸ್ಟು, ದ ಡಿಪ್ರಿಸಿಯೇಷನ್ ವಾಸ್. ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ, ಎಷ್ಟಿದೆ ಅಂತ ಹೇಳ್ಕೊಂಡು. ವೆರಿ ಇಂಪಾರ್ಟೆಂಟ್. ಡಿಪ್ರಿಸಿಯೇಷನ್ ಯಾವಾಗ MP ಮಾರ್ಕೆಟ್ ಪ್ರೈಸ್ ಬರುತ್ತೋ, ಮಾರ್ಕೆಟ್ ಪ್ರೈಸ್ ಇದ್ದಾಗೆಲ್ಲ ನಾವು ಡಿಪ್ರಿಸಿಯೇಷನ್ನ ಲೆಸ್ ಮಾಡ್ತೀವಿ. ನಾನು ಹೇಳ್ತಾ ಪ್ರಾಬ್ಲಮ್ ಸೊಲ್ಯೂಷನ್ ಕೊಡ್ತಾ ನಿಮಗೆ ಅರ್ಥ ಆಗುತ್ತೆ. ಡಿಪ್ರಿಸಿಯೇಷನ್ ಅಂತಲೇ ಬರ್ಕೊಳ್ಳಿ. ಡಿಪ್ರಿಸಿಯೇಷನ್ ಎಷ್ಟು ಕೋಟಿ ಇದೆ? 350 crores. ಬರ್ಕೊಂಡೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ನು? ಆ್ಯಂಡ್ ದ ವ್ಯಾಲ್ಯೂ ಆಫ್ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ. ನೀವು ಅದನ್ನೇನು ಕಷ್ಟಪಟ್ಟು ಬರ್ಕೊಳ್ಳೋದು ಬೇಡ, ಇಲ್ಲೇ ಕೊಟ್ಟಿದ್ದಾರೆ. NIT. ಇದು ಎಂಡಲ್ಲಿ ಯೂಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. NIT ಲೆಕ್ಕದಲ್ಲೂ ಎಂಡಲ್ಲಿದೆ. ನೀವು ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಬೇಕಾದ್ರೂ ಕೂಡ ಎಂಡಿಗೆ ಬರುತ್ತೆ. ಎಂಡ್ ಟ್ರೀಟ್ಮೆಂಟ್ ಇದಕ್ಕೆ. ಓಕೆ ಅಲ್ವಾ? ಸೊ ಎಷ್ಟಿದೆ? 300 ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಇಲ್ಲಿ 300. ಓಕೆನಾ? ಸೊ ಇದು 4 ಇನ್ಫಾರ್ಮೇಷನ್ನು ಬರ್ಕೊಂಡೆ ನಾನು. ಇವಾಗ ನೋಡಿ, ಇಲ್ಲಿ ಏನೇನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಫಸ್ಟು ಎ ಫೈಂಡ್ ಔಟ್ ಮಾಡೋಣ ನೋಡಿ. ಎ ಅಂತ ಬರ್ಕೊಂಡೆ. ಫೈಂಡ್ ಔಟ್ ದ NDP MP. ನೀವು ಹಾಗೇ ಬರ್ಕೊಂಡು ಹೋದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಮಕ್ಕಳೇ. ಇವಾಗ ನೋಡಿ, ಎ ಕೇಳಿರೋದು NDP MPಯನ್ನು ಫೈಂಡ್ ಔಟ್ ಮಾಡಿ ಅಂತ. ಅವ್ರ ಪ್ರಾಬ್ಲಮಲ್ಲಿ GDP, NFIA, ಡಿಪ್ರಿಸಿಯೇಷನು, NIT ಎಲ್ಲವನ್ನು ಕೊಟ್ಟಿದ್ದಾರೆ. NIT ಅಂತೂ ಲಾಸ್ಟ್ ಕ್ಯಾಲ್ಕುಲೇಷನ್ ಅಂತ ಕ್ಲೂ ಕೊಟ್ಬಿಟ್ಟಿದ್ದೀನಿ ನಾನು. ಡಿಪ್ರಿಸಿಯೇಷನ್ನು ಯಾವಾಗ ಅಂತ ಹೇಳಿದ್ದೀನಿ? MP ಬಂದಾಗೆಲ್ಲ ನೋಡಿ, MP ಇದ್ದಾಗೆಲ್ಲ ಡಿಪ್ರಿಸಿಯೇಷನ್ನ ಏನು ಮಾಡಬೇಕು? ಲೆಸ್ ಮಾಡಬೇಕು. ಇದು ಒಂದು ಟೆಕ್ನಿಕ್ಕು, ತಿಳ್ಕೊಬಿಡಿ. NIT ಲಾಸ್ಟಲ್ಲಿ ಇದು ಬರ್ಕೋಬೇಡಿ. ಮತ್ತು ನೀವಿದು ನಿಮಗೆ ಟೆಕ್ನಿಕ್ಕಿಗೆ ಕೊಟ್ಟಿದ್ದು ಈ ಕಡೆ ಬರಿತಾ ಇರೋದು. NIT ಅಂತೂ ಲಾಸ್ಟಿಗೆ ಬರುವಂಥದ್ದು. ಓಕೆನಾ? ಹಾಗಾದರೆ NFIA ಒಂದು ನಮಗೆ ಎಕ್ಸ್ಟ್ರಾ ಕ್ಯಾಲ್ಕುಲೇಷನ್ನು. ಈಗ NDP MPಯನ್ನು ನೋಡಿ
ಫಸ್ಟು ಎನ್ ಡಿ ಪಿ ಎಮ್ ಪಿ. ಓಕೆನಾ, ಗಮನ ಕೊಟ್ಟು ಕೇಳಿ, ಅರ್ಥ ಆಗೇ ಆಗುತ್ತೆ. ಎನ್ ಡಿ ಪಿಯ ಜೋಡಿ 4ರಲ್ಲಿ ಯಾವುದಿದೆ ಮಕ್ಕಳೇ? ಇದಕ್ಕೆ ಮ್ಯಾಚ್ ಆಗೋ ಥರ, ಎನ್ ಡಿ ಪಿಗೆ ಮ್ಯಾಚ್ ಆಗೋ ಥರ ಇರೋದು ಜಿ ಡಿ ಪಿ. ನೋಡಿ, ಕರೆಕ್ಟಾ? ಜಿ ಡಿ ಪಿ ಎಮ್ ಪಿ ಅವ್ರೇನು ಕೊಟ್ಟಿದ್ದಾರೋ ಅದು ಬರ್ಕೊಂಡೆ. ಓಕೆ, ನಾನೇನು ಹೇಳಿದ್ದೀನಿ? ಎಮ್ ಪಿ ಬಂದಾಗೆಲ್ಲ ಯಾವುದನ್ನು ಮೈನಸ್ ಮಾಡಬೇಕು ಅಂತ ಹೇಳಿದ್ದೀನಿ? ಡಿಪ್ರಿಸಿಯೇಷನ್ನ ಮೈನಸ್ ಮಾಡಬೇಕು ಅಂತ ಹೇಳಿದ್ದೀನಿ. ನೋಡಿ, ರೂಲ್ಸ್ ತಿಳ್ಕೊಂಡ್ರೆ ಎಷ್ಟು ಹೆಲ್ಪ್ ಆಗುತ್ತೆ. ಕರೆಕ್ಟಾ? ಇವಾಗ ಜಿ ಡಿ ಪಿ ಎಮ್ ಪಿ ಎಷ್ಟಿದೆ? ಅವ್ರು ಕೊಟ್ಟಿರೋದು 2000 ಇದೆ. 2000 ಕ್ರೋರ್ಸು ನೆನ್ಪಿಟ್ಕೊಳ್ಳಿ, ನಾನು 2000 ಅಂತ ಹೇಳ್ತಾ ಹೋಗ್ತೀನಿ. 2000. ಡಿಪ್ರಿಸಿಯೇಷನ್ ಎಷ್ಟಿದೆ? 350 ಇದೆ. ಕರೆಕ್ಟಾ? ಇವಾಗ ಹೇಳಿ, 2000ಅಲ್ಲಿ 350 ಹೋದರೆ ಎಷ್ಟು? 1650 ಕ್ರೋರ್ಸ್, 1650 ಕೋಟಿ. 1650 ಆಗೋಯ್ತು ಎನ್ ಡಿ ಪಿ. ಇವಾಗ ಬನ್ನಿ ಸೆಕೆಂಡ್ ಪಾಯಿಂಟ್. ಅವ್ರೇನು ಕೇಳಿದ್ದಾರೆ? ಜಿ ಎನ್ ಪಿ ಎಮ್ ಪಿ. ಜಿ ಎನ್ ಪಿ ಎಮ್ ಪಿ ಕೇಳಿದ್ದಾರೆ. ನಾನೇನು ಮಾಡ್ತೀನಿ? ಅವ್ರು ಕೊಟ್ಟಿರೋದನ್ನು ಹಾಗೇ ಬರ್ಕೊಳ್ತೀನಿ. ಜಿ ಎನ್ ಪಿ ಎಮ್ ಪಿ ಅಂತಲೇ ಬರ್ಕೊಳ್ತೀನಿ. ಓಕೆನಾ? ಇವಾಗ ಜಿ ಎನ್ ಪಿಗೆ ಜೋಡಿ ಮಾಡೋದಕ್ಕೆ ಏನಾದರೂ ಇದೆಯಾ? ಏನೂ ಇಲ್ಲ. ಬಟ್ ಇಲ್ಲಿ ಜಿ ಡಿ ಪಿ ಜಿ ಎನ್ ಪಿ ಜಿ ಒಂದು ಜೋಡಿ ಇದೆ. ಹಾಗಾಗಿ ನಾನು ಏನು ಮಾಡ್ತೀನಿ? ಇಲ್ಲಿ ನನಗೆ ಡಿಪ್ರಿಸಿಯೇಷನ್ ತೊಗೊಳಕ್ಕಾಗಲ್ಲ, ಎನ್ ಐ ಟಿ ತೊಗೊಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಡಿ ಪಿ ಬಂದಿಲ್ಲ. ಎಮ್ ಪಿ ಕೊಟ್ಟು ನಾವು ಮೈನಸ್ ಡಿಪ್ರಿಸಿಯೇಷನ್ ಮಾಡೋಣ ಅಂತ ಹೇಳಿದ್ರೆ ನಮಗಿವಾಗ ಜಿ ಎನ್ ಪಿಗೆ ಇರೋದು ಒಂದೇ ಒಂದು ಜಿ ಡಿ ಪಿ. ನಾನು ಅದನ್ನೇ ಮತ್ತೆ ಬರ್ಕೊಳ್ತೀನಿ, ಜಿ ಡಿ ಪಿ ಎಮ್ ಪಿ ಅಂತ ಹೇಳ್ಕೊಂಡು ಮತ್ತೆ ಬರ್ಕೊಳ್ತೀನಿ. ಅರ್ಥ ಆಗ್ತಿದೆಯಲ್ಲ? ಇದಕ್ಕೆ ಮಾತ್ರ ಒಂದು ನೆನ್ಪಿಟ್ಕೊಳ್ಳಿ. ಈಗ ನಿಮಗೂ ಕೂಡ ಡೌಟ್ ಬರಬೇಕು, ಡಿಪ್ರಿಸಿಯೇಷನ್ ಎಲ್ಲ ಮೈನಸ್ ಮಾಡ್ತೀರಿ, ಎನ್ ಐ ಟಿಯನ್ನು ಲಾಸ್ಟಿಗೆ ತೊಗೊಂಡೋಗ್ತೀರಿ, ಈ ಎನ್ ಎಫ್ ಐಯ ಕೆಲಸ ಎಂತ ಅಂತ ಬರುತ್ತೆ. ಎನ್ ಎಫ್ ಐ ಇಲ್ಲಿ ಒಂದೇ ಬರುತ್ತೆ ಮಕ್ಕಳೇ, ಅದು ಜಿ ಎನ್ ಪಿ ಕಂಡುಹಿಡಿಯುವಾಗ ಕರೆಕ್ಟು ನೆನ್ಪಿಟ್ಕೊಬಿಡಿ. ಜಿ ಎನ್ ಪಿ ಕಂಡುಹಿಡಿಯೋದಕ್ಕೆ ನಿಮಗೆ ಬೇಕಾಗಿರೋದು ಜಿ ಡಿ ಪಿ ಮತ್ತು ಎನ್ ಎಫ್ ಐ ಎ ಎರಡೇ. ಜಿ ಡಿ ಪಿ ಎಮ್ ಪಿ ಅವ್ರು ಕೊಟ್ಟಿರೋ ಪ್ರಾಬ್ಲಮಲ್ಲಿ ಎಷ್ಟಿದೆ? 2000 ಇದೆ. ಆ 2000ನ ಬರ್ಕೊಳ್ಳಿ. ಪ್ಲಸ್ ಎನ್ ಎಫ್ ಐ ಎ ಏನಿದೆ? 200 ಇದೆ. ಕರೆಕ್ಟಾ? 200 ಟೋಟಲ್ ಎಷ್ಟಾಯಿತು? 2200. ನಾನೇನು ಹೇಳಿದ್ದೀನಿ? ಎನ್ ಐ ಟಿನೂ ಲಾಸ್ಟಲ್ಲಿ ಲೆಸ್ ಆಗುತ್ತೆ ಅಂತ ಹೇಳಿದ್ದೀನಿ. ಡಿಪ್ರಿಸಿಯೇಷನು ಯಾವಾಗಲೂ ಲೆಸ್ಸೇ ಆಗುತ್ತೆ, ಅದು ನೆನ್ಪಿಟ್ಕೊಳ್ಳಿ. ಡಿಪ್ರಿಸಿಯೇಷನ್ ಯಾವಾಗಲೂ ಲೆಸ್ ಆಗುತ್ತೆ, ಎನ್ ಐ ಟಿ ಕೂಡ ಲಾಸ್ಟಲ್ಲಿ ಲೆಸ್ ಆಗುತ್ತೆ ಅಂತ ಹೇಳಿದ್ದೀನಿ. ಅದು ಬಿಟ್ಟರೆ ಉಳಿದಿರೋದು ಎನ್ ಎಫ್ ಐ ಎ, ಅದು ಆ್ಯಡ್ ಆಗಬೇಕು. ಅದು ಒಂದೇ ಇರೋದು ಆ್ಯಡ್ ಆಗೋದು. ನೆಕ್ಸ್ಟು ಅಲ್ಲಿಗೆ 2 ಮುಗೀತು. ಇವಾಗ ಬನ್ನಿ ಸಿ. ಏನೇನು ಕೇಳಿದ್ದಾರೆ? ಎನ್ ಎನ್ ಪಿ ಎಮ್ ಪಿ ಕೇಳಿದ್ದಾರೆ. ಅದನ್ನು ಹಾಗೆ ಬರ್ಕೊಳ್ಳಿ, ಸಿ ಅಂತ ಬರ್ಕೊಂಡು ಎನ್ ಎನ್ ಪಿ ಎಮ್ ಪಿ ಅಂತ ಬರ್ಕೊಳ್ಳಿ. ಬರ್ಕೊಂಡ್ರಾ? ಇವಾಗ ನೀವೇನು ಹುಡುಕ್ತೀರಿ? ಎಗೈನ್ ಜೋಡಿ ಹುಡುಕ್ತೀರಿ. ಕರೆಕ್ಟಾ? ಈ ಎನ್ ಎನ್ ಪಿಗೆ ಜೋಡಿ ಹುಡ್ಕೋಕ್ಕೆ ಇಲ್ಲಿ ಯಾವುದು ಎನ್ ಎನ್ ಪಿ ಇಲ್ಲ ನೋಡಿ. ಜಿ ಡಿ ಪಿ ಇದೆ, ಬಿಟ್ಟರೆ ಬೇರೆ ಬೇರೆ ಇದೆ. ಬಟ್ ಒಂಚೂರು ಗಮನ ಕೊಡಿ, ಎನ್ ಎನ್ ಪಿಗೆ ಜೋಡಿ ಮೇಲೆ ಕಾಣಿಸ್ತಾ ಇದೆ. ನೀವು ಇವಾಗ ಏನು ಎರಡನೇದು ಬಿ ಕಂಡುಹಿಡಿದ್ರಿ ಅದೇ ಜೋಡಿ ಇದೆ. ಎನ್ ಎನ್ ಪಿ ಎಮ್ ಪಿಗೆ ಜೋಡಿ ಯಾವುದು? ಇಲ್ಲೇ ಮೇಲಿರೋ ಜಿ ಎನ್ ಪಿ. ನೀವು ಜಿ ಎನ್ ಪಿಯನ್ನು ಕರೆಕ್ಟಾಗಿ ಕಂಡುಹಿಡ್ಕೊಂಡ್ರೆ ಎನ್ ಎನ್ ಪಿ ಕೂಡ ಕಂಡುಹಿಡ್ದಾಗೆ ಇಲ್ಲೇ ಮೇಲೆ ಬಂದೆ. ಯಾಕಂದರೆ ನೀವು ಇವಾಗ ಸ್ಟೆಪ್ ಬೈ ಸ್ಟೆಪ್ ಬರಿತಾ ಬರ್ತೀರಿ. ಹೇಗಿದ್ರು ಎನ್ ಡಿ ಪಿ ಮಾಡಿ ಜಿ ಎನ್ ಪಿ ಮಾಡಿನೇ ಬಂದಿರ್ತೀರಿ. ಸೊ ಎನ್ ಎನ್ ಪಿಗೆ ಅದ್ರ ಮೇಲ್ಗಡೆನೇ ಇರುತ್ತೆ ಅದರ ಜೋಡಿ ಜಿ ಎನ್ ಪಿ. ನಾನೇನು ಹೇಳಿದ್ದೀನಿ? ಎಮ್ ಪಿ ಬಂದಾಗೆಲ್ಲ ಏನು ಮೈನಸ್ ಆಗುತ್ತೆ ಹೇಳಿದ್ದೀನಿ? ಡಿ ಸಿ ಮೈನಸ್ ಆಗುತ್ತೆ ಹೇಳಿದ್ದೀನಿ. ಇವಾಗ ಹೇಳಿ, ಜಿ ಎನ್ ಪಿ ಎಮ್ ಪಿ ಇಲ್ಲೇ ಮೇಲ್ಗಡೆ ಬಂದಿದೆಯಲ್ಲ 2200, ಅದನ್ನೇ ಬರ್ಕೊಳ್ಳೋದು. ಮೈನಸ್ ಡಿ ಸಿ ಚಾರ್ಜ್ ಎಷ್ಟಂತ ಇದೆ? 350. ಕರೆಕ್ಟಾ? 350. ಇವಾಗ 2200ಅಲ್ಲಿ 350 ಹೋದರೆ ಎಷ್ಟು? 1850. ಆಯ್ತಲ್ಲ? ಮುಗೀತು. ನೆಕ್ಸ್ಟು ಡಿಗೆ ಬನ್ನಿ. ಡಿ ಏನು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ? ಎನ್ ಎನ್ ಪಿ ಎಫ್ ಸಿ ಹೇಳಿದ್ದಾರೆ. ಎನ್ ಎನ್ ಪಿ ಎಫ್ ಸಿ. ಡಿಗೆ ಬಂದೆ ನಾನು. ಎನ್ ಎನ್ ಪಿ ಎಫ್ ಸಿ ಹೇಳಿದ್ದಾರೆ. ಕರೆಕ್ಟಾ? ಎನ್ ಎನ್ ಪಿ ಎಫ್ ಸಿಗೆ ನಮಗೆ ಎನ್ ಎನ್ ಪಿ ಅಂತ ಇಲ್ಲಿದೆ. ಇದಕ್ಕೆ ಜೋಡಿ ಮೇಲ್ಗಡೆನೇ ಇಲ್ವಾ? ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ? ಎನ್ ಎನ್ ಪಿ ಎಫ್ ಸಿ ಮೇಲೆ ಇದೆ. ಹಾಗಾಗಿ ನಾನು ಅದನ್ನೇ ತಗೊಳ್ತೀನಿ. ಎನ್ ಎನ್ ಪಿ ಮೇಲ್ಗಡೆ ಏನಿದೆ? ಎಮ್ ಪಿ. ಇವಾಗ ನೀವೇನು ಹೇಳ್ತೀರಿ? ಹಾಗಾದರೆ ಮೈನಸ್ ಡಿಪ್ರಿಸಿಯೇಷನ್ನ ಕೇಳ್ತೀರಿ. ನಾನು ಹೇಳಿರೋದು ಎಮ್ ಪಿ ಬಂದಾಗ ಮೈನಸ್ ಡಿಪ್ರಿಸಿಯೇಷನ್ನು, ಎಫ್ ಸಿ ಬಂದಾಗ ಮೈನಸ್ ಡಿಪ್ರಿಸಿಯೇಷನ್ ಅಂತ ಹೇಳಿಲ್ವಲ್ಲ? ಕರೆಕ್ಟ್ ಅಲ್ವಾ ಟೆಕ್ನಿಕ್ಕು? ಸೊ ಇದು ಟೆಕ್ನಿಕ್, ಇದು ನಿಮಗೆ ನೆನ್ಪಿಟ್ಕೊಳ್ಳೋಕ್ಕೆ. ಇಲ್ಲಿ ಎಫ್ ಸಿ ಬಂದಿದೆ. ಹಾಗಾದರೆ ಕ್ವಶನ್ ನೋಡಿ, ಇನ್ನೇನಾದರೂ ಇದೆಯಾ ನೋಡಿ ಕಂಡುಹಿಡಿಯೋಕ್ಕೆ? ಇಲ್ಲ, ಮುಗಿದೋಯ್ತು. ಫೈಂಡ್ ಎನ್ ಎನ್ ಪಿ. ಮತ್ತು 2 ಥಿಯರಿ ಕ್ವಶನ್ನು. ಹಾಗಾದರೆ ಲಾಸ್ಟಲ್ಲಿ ಏನು ಬರುತ್ತೆ ಅಂತ ಹೇಳಿದ್ದೀನಿ? ಎನ್ ಐ ಟಿ ಬರುತ್ತೆ ಅಂತ ಹೇಳಿದ್ದೆ ಲಾಸ್ಟಲ್ಲಿ. ಸೊ ಇಲ್ಲಿ ಎಫ್ ಸಿ ಇದೆ, ಡಿಪ್ರಿಸಿಯೇಷನ್ ಅಂತೂ ಬರಲ್ಲ. ಇದು ಲಾಸ್ಟ್ ಕ್ವಶನ್ನು. ಲಾಸ್ಟ್ ಕ್ವಶನಿಗೆ ಎನ್ ಐ ಟಿ ಬರುತ್ತೆ ಅಂತ ಬೇರೆ ಒಂದು ಕ್ಲೂ ಕೊಟ್ಟಿದ್ದೀನಿ. ಹಾಗಾಗಿ ಎನ್ ಐ ಟಿ.
ಸೊ NNP MP ಮೇಲ್ಗಡೆನೇ ಕಂಡುಹಿಡ್ಕೊಂಡಿದ್ದೀವಲ್ಲ ಅದೇ 1850 ಬರ್ಕೊಂಡು NIT ಅವರು ಎಷ್ಟು ಕೊಟ್ಟಿದ್ದಾರೆ 300 ಅಂತ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರಲ್ಲ ಅದನ್ನೇ ಬರ್ಕೊಂಡ್ರೆ 1850ಅಲ್ಲಿ 300 ಹೋದರೆ 1550 ಉಳಿಯುತ್ತೆ. ಫಿನಿಶ್, ಲೆಕ್ಕ ಮುಗೀತು. ಇವಾಗ ಇ ಮತ್ತು ಎಫ್ಗೆ ಆನ್ಸರ್ ಬರೋರಾಯಿತು. ಈ ಎಫ್ ಆನ್ಸರು ನೀವು ಬೈಯರ್ಡ್ ಕೂಡ ಹೊಡ್ಕೊಂಡು ಹೋಗ್ಬೋದು, ನೆನಪಿದ್ದೇ ಇರುತ್ತೆ. ವಿಚ್ ಒನ್ ಈಸ್ ಕಾಲ್ಡ್ ದ ನ್ಯಾಷನಲ್ ಇನ್ಕಮ್ ಅಂತ ಇದೆ. ನ್ಯಾಷನಲ್ ಇನ್ಕಮ್ ಅಂತ ಹೇಳಿದ್ರೆ ಯಾವ್ದು ಗೊತ್ತಾ? NNPFC. ಕರೆಕ್ಟು ನೆನ್ಪಿಟ್ಕೊಳ್ಳಿ, ಇದ್ರ ಮೇಲೆ ಇದೆ ನೋಡಿ, ಇದೇ ನ್ಯಾಷನಲ್ ಇನ್ಕಮ್. NNPFC ನ್ಯಾಷನಲ್ ಇನ್ಕಮ್. ಸೊ ಹೀಗೆ ಮೇಲ್ಗಡೆ ಕಂಡು ಹಿಡಿದಿರೋ ಡಿನೇ ಆನ್ಸರ್ ಇದು, NNPFC. ಮುಗಿದೋಯ್ತು. ಕೊನೆ ಕ್ವಶನು, ಈಸ್ GNP ಆಲ್ವೇಸ್ ಗ್ರೇಟರ್ ದ್ಯಾನ್ ನ್ಯಾಷನಲ್ ಇನ್ಕಮ್ ಅಂತ ಇದೆ. ಎಸ್ ಅಂತ ಬರೀಬೇಕು ಆನ್ಸರು. ಎಸ್, ಹೌದು, ಎಸ್. ಮುಗೀತು ನೋಡಿ, ಇಷ್ಟೇ. ಓಕೆನಾ? ಕನ್ನಡ ಮೀಡಿಯಮಲ್ಲಿ ಅಪ್ಲೋಡ್ ಮಾಡಿದ್ದೆ, ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಹೇಳಿದ್ದೀನಿ. ನಾನು ಹೇಳಿದ್ನಲ್ಲ, ಎಕ್ಸ್ಪ್ಲನೇಷನ್ ಎಲ್ಲ ಸೇಮ್ ಇರುತ್ತೆ, ನೀವು ಅಲ್ಲೂ ಕೂಡ ಪ್ರಾಬ್ಲಮ್ನ ಕಲ್ತ್ಕೊಳ್ಬಹುದು. ಹೇಳಿ ನೋಡಿ ಎಷ್ಟು ಈಸಿ ಇದೆ. ಫಸ್ಟ್ ಏನು ಮಾಡಿದ್ರಿ, ಇಲ್ಲಿ ಕೊಟ್ಟಿರುವಂತಹ GDP MPಯನ್ನೇ ಬರ್ಕೊಂಡ್ರಿ, ಅವರೆಷ್ಟು ಕೊಟ್ಟಿದ್ದಾರೋ ಅಷ್ಟು ಬರ್ಕೊಂಡ್ರಿ. ಎರಡನೇದಾಗಿ ಅವ್ರು ಕೊಟ್ಟಿರುವಂಥ NFIA ಬರ್ಕೊಂಡ್ರಿ, NFIA 200 ಕೊಟ್ಟಿದ್ದಾರೆ ಅವರೇ. ನೆಕ್ಸ್ಟು ಡಿಪ್ರಿಸಿಯೇಷನ್ ಬರ್ಕೊಂಡ್ರಿ, 350 ಬರ್ಕೊಂಡ್ರಿ. ಕೊನೆಯದಾಗಿ NIT ಬರ್ಕೊಂಡ್ರಿ, ಎಷ್ಟಿದೆ? 300 ಇದೆ. NITಯನ್ನು ಲಾಸ್ಟಿಗೆ ಲೆಸ್ ಮಾಡಬೇಕು ಅಂತ ಹೇಳಿದ್ರೆ, ಡಿಪ್ರಿಸಿಯೇಷನ್ ಎಲ್ಲ MP ಇದ್ದಾಗ ಲೆಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಡಿಪ್ರಿಸಿಯೇಷನ್ ಯಾವಾಗಲೂ ಲೆಸ್ ಆಗುತ್ತೆ ಅಂತಲೇ ಹೇಳಿದ್ದೀನಿ. GDP ಕಂಡುಹಿಡಿಯೋದು, ಈ NDP ಕಂಡುಹಿಡಿಯೋಕ್ಕಾಗಿರ್ಬೋದು, GNPಗಾಗಿರ್ಬೋದು GDPನೇ ಬೇಕು. GNPಗೆ ನಾವು NFIನ ಆ್ಯಡ್ ಮಾಡ್ತೀವಿ ಅನ್ನೋದೊಂದು ನೆನ್ಪಿಟ್ಕೊಳ್ಳಿ GNPಗೆ. ಅದು ಬಿಟ್ಟರೆ ಇದಕ್ಕೂ ಮೈನಸ್ DCನೇ. ನೆಕ್ಸ್ಟು NNPಗೂ ಕೂಡ ಮೈನಸ್ DCನೇ ಆಗುತ್ತೆ. FCಗೆ ಮೈನಸ್ NIT ಆಗುತ್ತೆ, ಅಷ್ಟೇ. ಈ ಪ್ರಾಬ್ಲಮ್ನ ನೀವು ಗಮನ ಕೊಟ್ಟೊಂದು 2 ಸಲ ಮಾಡಿದ್ದೆ ಆದರೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಮಕ್ಕಳೇ. ಓಕೆನಾ? ಸೊ ಇದೇ ರೀತಿ ಇನ್ನೊಂದು ಪ್ರಾಬ್ಲಮು ಇನ್ನೊಂದು ಪೇಪರ್ಲಿದೆ, ಅದು ಕೂಡ ಸೇಮ್ ಟು ಸೇಮ್. ಅದರಲ್ಲೂ GDP NFIA ಡಿಪ್ರಿಸಿಯೇಷನು NIT ಇದೇ ಬರುತ್ತೆ, ಇದೇ ಪ್ರಾಬ್ಲಮ್ಮು. ನೀವು ಈ ಪ್ರಾಬ್ಲಮ್ನ ಕಲ್ತ್ಕೊಂಡು ನೆಕ್ಸ್ಟ್ ನನ್ನ ವೀಡಿಯೋ ಮತ್ತೆ ಇದೇ ಥರದ ಪ್ರಾಬ್ಲಮ್ ಈಗೇನು ಎಕ್ಸ್ಪ್ಲನೇಷನ್ ಬಂದಿರುವ ವೀಡಿಯೋ ಬರುತ್ತಲ್ಲ, ಆ ವಿಡಿಯೋನ ವಾಚ್ ಮಾಡಿದ್ರೆ 100% ಈ ಕಾನ್ಸೆಪ್ಟಿಗೆ ಪಕ್ಕ ಆಗ್ತೀರಿ, 6 ಮಾರ್ಕ್ಸ್ ಗ್ಯಾರಂಟಿ. ಓಕೆ, ನೆಕ್ಸ್ಟ್ ವೀಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ವೀಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ. ಓಕೆನಾ? ಸೊ ಫೈನಲಿ ನೀವು ಇದಕ್ಕೆ 6 ಮಾರ್ಕ್ಸ್ ತೊಗೊಳ್ಳೇಬೇಕು. ಇನ್ನೂ ಏನಾದರೂ ಅರ್ಥ ಆಗಿಲ್ಲ, ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನಮಗೆ ತಿಳಿಸಿ ಅನ್ನೋದಿದ್ರೆ ಕಮೆಂಟ್ ಮಾಡಿ. ಬಟ್ 1-2 ಸಲ ನೀವು ಕರೆಕ್ಟಾಗಿ ಕೇಳಿಕೊಂಡ್ರೆ ಅದೇನಾಗುತ್ತೆ ಗೊತ್ತಾ, ನೀವು ಕೇಳೋದಕ್ಕಿಂತನೂ ಹೆಚ್ಚಾಗಿ ಹೇಳ್ದಂಗೆ ಬರೀತಾ ಹೋದರೆ ನೀವು ಬರೆಯುವಾಗಲೇ ಗೊತ್ತಾಗುತ್ತೆ ಅದ್ರ ಮೇಲೆ ಆನ್ಸರ್ ಇದೆ, ಅದ್ರ ಜೋಡಿ ಮೇಲೆ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಅಲ್ವಾ? ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.